ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ HSG ವರ್ಸಸ್ SSG. ಸೊ HSG ಅಂದ್ರೇನು, SSG ಅಂದ್ರೇನು, HSG ಏನಕ್ಕೆ ಯೂಸ್ ಮಾಡ್ತಾರೆ, SSG ಏನಕ್ಕೆ ಯೂಸ್ ಮಾಡ್ತಾರೆ, ಯಾವುದು ಎರಡರಲ್ಲಿ ಯಾವುದು ಬೆಟರ್, ಹೇಗೆ ಬೆಟರ್, ಯಾರಿಗೆ ಬೆಟರ್. ಓಕೆ, ಸೊ ಇವತ್ತಿನ ವಿಡಿಯೋನಲ್ಲಿ ಇದನ್ನೆಲ್ಲ ತಿಳ್ಕೊಳ್ಳೋಣ. ಮತ್ತೆ ಆಗ್ತಾಡ ನೋಡೋಣ ಬನ್ನಿ. ಸೊ HSG ಅಂತಂತಂದರೆ ಹಿಸ್ಟ್ರೋಸಾಲ್ಫಿಂಗೋಗ್ರಫಿ ಅಂತ. ಇದರಲ್ಲಿ ಏನು ಮಾಡ್ತಾರೆ, ಡೈನ ಇಂಜೆಕ್ಟ್ ಮಾಡ್ತಾರೆ ಥ್ರೂ ಸರ್ವೆಕ್ಸ್ ಯೂಟ್ರಸ್ಸಿಗೆ ಇಂಜೆಕ್ಟ್ ಮಾಡ್ತಾರೆ. ಓಕೆ, ನಮ್ಮ ಯೂಟ್ರಸ್ಸು ತುಂಬ ಚಿಕ್ಕದಿರುತ್ತೆ, ಇಂಜೆಕ್ಟ್ ಮಾಡಿರೋ ಡೈ ಜಾಸ್ತಿ ಇರುತ್ತೆ. ಸೊ ಏನಾಗುತ್ತೆ, ಯೂಟ್ರಸ್ ಫುಲ್ ಆಗಿ ಎಕ್ಸ್ಟ್ರಾ ಡೈ ಏನಾಗುತ್ತೆ ಫಾಲೋಪಿಯನ್ ಟ್ಯೂಬ್ ಒಳಗೆ ಬರುತ್ತೆ, ಫಾಲೋಪಿಯನ್ ಟ್ಯೂಬಿಂದ ಹೊರಗಡೆ ಬರುತ್ತೆ, ಫೈಮ್ರಿ ಹತ್ರ ಹೊರಗಡೆ ಬರುತ್ತೆ. ಓಕೆ, ಆ ಥರ ಬಂತು ಅಂತಂತಂದರೆ ಟ್ಯೂಬ್ಸ್ ಎಲ್ಲ ಓಪನ್ ಇದೆ, ನೀಟಾಗಿ ಓಪನ್ ಇದೆ, ಯಾವುದೇ ರೀತಿಯಾದಂತಹ ಬ್ಲಾಕೇಜ್ ಇಲ್ಲ ಅಂತಂದು ಹೇಳ್ತಾರೆ. ಆ ಪರ್ಟಿಕ್ಯುಲರ್ ಮೂಮೆಂಟಲ್ಲಿ ಅಂದರೆ ಇಂಜೆಕ್ಟ್ ಮಾಡಿದ ಮೇಲೆ ಡೈ ಯಾವಾಗ ಫಾಲೋಪಿಯನ್ ಟ್ಯೂಬ್ಸಲ್ಲಿ ಹೋಗ್ತಾ ಇರುತ್ತೆ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಎಕ್ಸ್ರೇ ತೆಗಿತಾರೆ. ಸೊ ದ್ಯಾಟ್ ದೇರ್ ವಿಲ್ ಬಿ ಅ ಫೋಟೋ ಕಾಪಿ. ಆ ಕಾಪಿನಲ್ಲಿ ನಿಮಗೆ ಟ್ಯೂಬ್ಸು ಆ್ಯಂಡ್ ಯೂಟ್ರಸ್ಸು ನೀಟಾಗಿ ಕಾಣಿಸ್ತಾ ಇರುತ್ತೆ. ಸೊ ಶೇಪ್ ಆಫ್ ದ ಯೂಟ್ರಸ್ ತುಂಬಾ ಮುಖ್ಯ. ಯಾವ ಶೇಪಲ್ಲಿದೆ ಯೂಟ್ರಸ್, ಹೇಗಿರಬೇಕು ಅನ್ನೋದು ತುಂಬಾ ಮುಖ್ಯ. ಸೊ ಅದರಲ್ಲಿ ಈಗ ಎಕ್ಸ್ರೇ ತಗೊಂಡವಾಗ ಟ್ಯೂಬ್ಸ್ ಓಪನ್ ಇದೆನೋ ಇಲ್ವೋ, ಪಾರ್ಷಿಯಲ್ ಆಗಿ ಏನಾದರೂ ಬ್ಲಾಕೇಜ್ ಇದೆನಾ, ಫುಲ್ ಬ್ಲಾಕೇಜ್ ಇದೆನಾ ಅನ್ನೋದು ನೀಟಾಗಿ ಗೊತ್ತಾಗುತ್ತೆ. ಅದರ ಜೊತೆಗೆ ನಮ್ಮ ಯೂಟ್ರಸ್ ಕ್ಯಾವಿಟಿ ಯಾವ ಶೇಪಲ್ಲಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಓಕೆ, ಬಟ್ SSGನಲ್ಲಿ ಏನಾಗುತ್ತೆ, ಸಲೈನ್ ಸಲ್ಫಿಂಗೋಗ್ರಫಿ, SSG ಅಂತಂತಂದರೆ ಸಲೈನ್ ಸಲ್ಫಿಂಗೋಗ್ರಫಿ. ಹೆಸರೇ ಹೇಳೋ ಹಾಗೆ HSGನಲ್ಲಿ ಡೈನ ಇಂಜೆಕ್ಟ್ ಮಾಡ್ತಾರೆ, ಆದರೆ SSGನಲ್ಲಿ ಸಲೈನ್ನ ಇಂಜೆಕ್ಟ್ ಮಾಡ್ತಾರೆ. ಓಕೆ, ಸಲೈನ್ನ ಇಂಜೆಕ್ಟ್ ಮಾಡಿಬಿಟ್ಟು ಆಮೇಲೆ ಡಾಕ್ಟರ್ಸ್ ಏನು ಮಾಡ್ತಾರೆ, ಅಲ್ಟ್ರಾಸೌಂಡ್ ಮಾಡ್ತಾರೆ. ಓಕೆ, ಸೊ ಅಲ್ಲಿ ಏನು ಎಕ್ಸ್ರೇ ಬಂತಲ್ವ HSGನಲ್ಲಿ, ಈ SSGನಲ್ಲಿ ಎಕ್ಸ್ರೇ ಕಾಪಿ ಇರೋದಿಲ್ಲ. ಓಕೆ, ಡಾಕ್ಟರ್ಸು ಹಾಗೇ ಚೆಕ್ ಮಾಡಿ ಫಾಲೋಪಿಯನ್ ಟ್ಯೂಬ್ಸ್ ಹೇಗಿದೆ ಆ್ಯಂಡ್ ಯೂಟ್ರಸ್ ಹೇಗಿದೆ ಅನ್ನೋದನ್ನು ಚೆಕ್ ಮಾಡ್ತಾರೆ. ಓಕೆ, HSGನಲ್ಲಿ ಡೈನ ಇಂಜೆಕ್ಟ್ ಮಾಡ್ತಾರೆ, SSGನಲ್ಲಿ ಸಲೈನ್ನ ಇಂಜೆಕ್ಟ್ ಮಾಡ್ತಾರೆ. HSGನಲ್ಲಿ ಎಕ್ಸ್ರೇ ಸಿಗುತ್ತೆ ನಮಗೆ, SSGನಲ್ಲಿ ಎಕ್ಸ್ರೇ ಸಿಗೋದಿಲ್ಲ, ಡಾಕ್ಟರ್ಸೇ ಅನಲೈಸ್ ಮಾಡ್ತಾರೆ. ಸೊ ನಾವು ಯಾವುದು ಬೆಟರ್ ಅಂತ, HSG ಬೆಟರಾ SSG ಬೆಟರಾ ಅಂದರೆ ನಿಮಗೆ ಯಾವ ಕಾರಣಕ್ಕೆ ಮಾಡಿಸ್ತಾ ಇದ್ದಾರೆ ಅನ್ನೋ ಆಧಾರದ ಮೇಲೆ ನಿಮಗೆ ಯಾವುದು ಸುಟೇಬಲ್, ವಿಚ್ ಇಸ್ ಮೋರ್ ಸುಟೇಬಲ್ ಟು ಯು, ನಿಮಗೆ ಯಾವುದನ್ನ ಮಾಡಿದರೆ ಮೋರ್ ಬೆನಿಫಿಷಿಯಲ್ ಅನಿಸುತ್ತೆ ಅನ್ನೋ ಆಧಾರದ ಮೇಲೆ ಡಾಕ್ಟರ್ಸು ಡಿಸೈಡ್ ಮಾಡ್ತಾರೆ ನಿಮಗೆ HSG ಬೇಕಾ SSG ಬೇಕಾ ಅಂತ. ಓಕೆ, ಸಪೋಸ್ HSG ಬಗ್ಗೆ ಹೇಳೋದಾದರೆ HSGನಲ್ಲಿ ಟ್ಯೂಬಲ್ ಬ್ಲಾಕೇಜ್ ಇರೋದು ತುಂಬಾ ಬ್ಲಾಕೇಜ್ ಇತ್ತು ಅಂತಂದರೆ ಮೋರ್ ಎಕ್ಯುರೇಟ್ ಆಗಿ ಗೊತ್ತಾಗುತ್ತೆ HSGನಲ್ಲಿ. ಓಕೆ, ಯಾವುದೇ ಕಾರಣಕ್ಕೆ ನಿಮಗೆ ಟ್ಯೂಬ್ ಬ್ಲಾಕೇಜ್ ಇರ್ಬೋದು, ಲೈಕ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿರಬಹುದು, ಅಥವಾ ಯಾವುದಾದ್ರೂ ಪೆಲ್ವಿಕ್ ಇನ್ಫೆಕ್ಷನ್ ಆಗಿರಬಹುದು, ಇಲ್ಲ ಟ್ಯೂಬಲ್ ಆಪ್ರೇಷನ್, ಟ್ಯೂಬ್ ರಿಲೇಟೆಡ್ ಯಾವುದಾದ್ರೂ ಆಪ್ರೇಷನ್ ಆಗಿರ್ಬೋದು. ಈ ಥರ ಯಾವುದೇ ಒಂದು ಸಿಚುವೇಶನ್ ಇದ್ದವಾಗ ಮೇನ್ ಫೋಕಸ್ ಯಾವಾಗ ಟ್ಯೂಬ್ ಓಪನ್ ಇದೆನೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡೋದಕ್ಕೋಸ್ಕರ ಮಾಡ್ತಾ ಇದ್ರು ಅಂತಂತಂದರೆ ಅಂತಹ ಟೈಮಲ್ಲಿ ಮೋಸ್ಟ್ ಆಫ್ ದಿ ಟೈಮ್ HSGನ ಪ್ರಿಫರ್ ಮಾಡ್ತಾರೆ. ಓಕೆ, ಆಲ್ರೆಡಿ ಹೇಳಿದ ಹಾಗೆ HSGನಲ್ಲಿ ಯೂಟ್ರೈನ್ ಕ್ಯಾವಿಟಿ ಮಾತ್ರ ಗೊತ್ತಾಗುತ್ತೆ ಹೊರತು ಯೂಟ್ರಸ್ ಒಳಗಡೆಗೆ ಚಿಕ್ಕದಾದಂತಹ ಫೈಬ್ರಾಯ್ಡ್ಸ್ ಅಥವಾ ಪಾಲಿಪ್ಸ್ ಅಥವಾ ಅಡೆಷನ್ಸ್ ಇದ್ದರೆ ಗೊತ್ತಾಗೋದಿಲ್ಲ. ಇದು ಗೊತ್ತಾಗೋದು ಯಾವುದರಲ್ಲಿ, SSGನಲ್ಲಿ. ಓಕೆ, ಸೊ ಹಾಗಾಗಿ SSGನಲ್ಲೂ ಟ್ಯೂಬ್ಸು ಕಾಣಿಸೋದಿಲ್ಲ ಅಂತಲ್ಲ, ಅದಕ್ಕಿಂತ ಕಮ್ಮಿ. ಓಕೆ, ಮೋರ್ ಅಕ್ಯುರೇಟ್ ಆಗಿ ಇರೋದಿಲ್ಲ SSGನಲ್ಲಿ ಟ್ಯೂಬ್ಸ್ ರಿಲೇಟೆಡ್. ಯೂಟ್ರಸ್ ರಿಲೇಟೆಡ್ ಮೋರ್ ಎಕ್ಯುರೇಟ್ ಆಗಿರುತ್ತೆ. ಸೊ ನೀವು ಕಾನ್ಸಂಟ್ರೇಷನ್ ಟ್ಯೂಬ್ಸ್ ರಿಲೇಟೆಡ್ ನೀವು ಚೆಕ್ ಮಾಡಿಸ್ತಾ ಇದ್ರಿ ಅಂತಂದರೆ HSG, ಆ್ಯಂಡ್ ಯೂಟ್ರಸ್ನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರು ಅಂತಂತಂದರೆ SSGನ ಮಾಡಿಸ್ತಾರೆ ಯೂಶ್ವಲ್ ಆಗಿ. HSGನಲ್ಲಿ ಪಾರ್ಷಿಯಲ್ ಟ್ಯೂಬಲ್ ಬ್ಲಾಕೇಜ್ ಇದ್ರೂ ಕೂಡ ಗೊತ್ತಾಗುತ್ತೆ, ಆದರೆ SSGನಲ್ಲಿ ಯೂಶ್ವಲ್ ಆಗಿ ಗೊತ್ತಾಗೋದಿಲ್ಲ. ಆದರೆ SSGನ ಯಾರಿಗೆಲ್ಲ ರೇಡಿಯೇಷನ್ ಥ್ರೂ ಹೋಗೋದಕ್ಕೆ ಇಷ್ಟ ಇರೋದಿಲ್ಲ ಆ್ಯಂಡ್ ಯಾರಿಗೆಲ್ಲ ಅಯೋಡಿನ್ ಅಲರ್ಜಿ ಇರುತ್ತೆ ಅಂಥವರು SSGನ ಮಾಡಿಸ್ಕೊತಾರೆ. ಆ್ಯಂಡ್ SSGಗೆ ಕಾಸ್ಟ್ ಕೂಡ ಕಮ್ಮಿ. ಸೊ ಯು ಕ್ಯಾನ್ ರಿಪೀಟ್ ದ ಟೆಸ್ಟ್. ಬಟ್ HSG ಹಾಗಲ್ಲ, HSG ಸ್ವಲ್ಪ ಜಾಸ್ತಿ ದುಡ್ಡು ಖರ್ಚಾಗುತ್ತೆ ಆ್ಯಂಡ್ ನಿಮಗೆ
ಪೇಯ್ನೂ ಜಾಸ್ತಿ ಆಗುತ್ತೆ. ಎಚ್ ಎಸ್ ಜಿನಲ್ಲಿ ಪೇಯ್ನ್ ಜಾಸ್ತಿ ಆಗುತ್ತೆ ಎಸ್ ಎಸ್ ಜಿಗೆ ಕಂಪೇರ್ ಮಾಡಿದ್ರೆ. ಓಕೆ, ಸೊ ಹಾಗಾಗಿ ಪೇಯ್ನ್ ವೈಸು, ಕಾಸ್ಟ್ ವೈಸು, ರೇಡಿಯೇಷನ್ ವೈಸ್ ಆ್ಯಂಡ್ ಅಯೋಡಿನ್ ಬೇಡ ಅನ್ನೋರು, ಅಯೋಡಿನ್ ಅಲರ್ಜಿ ಏನಾದರೂ ಇದ್ದಂಥವ್ರು, ರೇಡಿಯೇಷನ್ ಬೇಡ ಅನ್ನೋರು ಎಸ್ ಎಸ್ ಜಿನ ಮಾಡಿಸ್ಕೊತಾರೆ. ಯೂಶ್ವಲ್ ಆಗಿ ನಿಮಗೆ ಫ್ರೀಕ್ವೆಂಟಾಗಿ ಎಸ್ ಎಸ್ ಜಿನ ರಿಪೀಟ್ ಕೂಡ ಮಾಡ್ಬೋದು ಸೇಮ್ ಸೆಟ್ಟಿಂಗಲ್ಲಿ. ಎಚ್ ಎಸ್ ಜಿನಲ್ಲಿ ಏನು ಗೊತ್ತಾಗುತ್ತೆ, ಔಟ್ಲೈನ್ ಗೊತ್ತಾಗುತ್ತೆ. ಫೆಲೋಪಿಯನ್ ಟ್ಯೂಬ್ಸ್ ಓಪನ್ ಇದೆನೋ ಇಲ್ವೋ ಆ್ಯಂಡ್ ಯೂಟ್ರಸ್ದು ಔಟ್ಲೈನ್ ಮಾತ್ರ ಗೊತ್ತಾಗುತ್ತೆ. ಇದರಲ್ಲಿ ಸಾಫ್ಟ್ ಟಿಶ್ಯೂಸ್ ಪ್ರಾಬ್ಲಮ್ ಏನಾದರೂ ಇತ್ತು ಅಂದರೆ ಗೊತ್ತಾಗಲ್ಲ. ಲೈಕ್ ಫೈಬ್ರಾಯ್ಡ್ಸ್ ಆ್ಯಂಡ್ ಪಾಲಿಪ್ಸ್ ಆರ್ ಅಡಿಷನ್ ಇತ್ತು ಅಂತಂದರೆ ಗೊತ್ತಾಗೋದಿಲ್ಲ ಯೂಶ್ವಲ್ ಆಗಿ ಎಚ್ ಎಸ್ ಜಿನಲ್ಲಿ. ಓಕೆ, ಸೊ ಎಚ್ ಎಸ್ ಜಿ ಮೇಜರ್ಲಿ ಯಾವುದಕ್ಕೆ ಕಾನ್ಸಂಟ್ರೇಟ್ ಮಾಡ್ತಾರೆ ಅಂತಂದರೆ ಬೈಕಾರ್ನೇಟ್ ಯೂಟ್ರಸ್ ಆಗಿರಬಹುದು, ಅಥವಾ ಯೂನಿಕಾರ್ನೇಟ್ ಯೂಟ್ರಸ್ ಆಗಿರ್ಬೋದು, ಅಥವಾ ಸೆಪ್ಟೇಟ್ ಯೂಟ್ರಸ್ ಆಗಿರ್ಬೋದು. ಈ ಥರ ಶೇಪ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಾದರೂ ಇತ್ತು ಅಂತಂದರೆ ಎಚ್ ಎಸ್ ಜಿನಲ್ಲಿ ಗೊತ್ತಾಗುತ್ತೆ. ಓಕೆ, ಆದರೆ ಫೈಬ್ರಾಯ್ಡ್ಸು, ಪಾಲಿಪ್ಸು, ಥರದ ಚಿಕ್ಕ ಫೈಬ್ರಾಯ್ಡ್ಸು, ಚಿಕ್ಕ ಪಾಲಿಪ್ಸ್ ಇತ್ತು ಅಂತಂತಂದರೆ ಗೊತ್ತಾಗಲ್ಲ. ಎಕ್ಸಾಕ್ಟ್ ಲೊಕೇಶನ್ ಕೂಡ ಗೊತ್ತಾಗೋದಿಲ್ಲ ಎಚ್ ಎಸ್ ಜಿನಲ್ಲಿ. ಓಕೆ, ಸೊ ನಿಮಗೆ ಯಾವ ಕಾರಣಕ್ಕೆ ಮಾಡಿಸ್ತಾ ಇದ್ದಾರೆ ಅನ್ನೋ ಆಧಾರದ ಮೇಲೆ ಎಚ್ ಎಸ್ ಜಿ ಮಾಡಿಸ್ಬೇಕಾ, ಎಸ್ ಎಸ್ ಜಿ ಮಾಡಿಸ್ಬೇಕಾ ಅನ್ನೋದು ಡಿಪೆಂಡ್ ಆಗುತ್ತೆ. ಓಕೆ, ನಿಮಗೇನು ಬೇಕು ಅನ್ನೋದನ್ನು ಡಾಕ್ಟರ್ಸ್ ಡಿಸೈಡ್ ಮಾಡಿ ಆಮೇಲೆ ಮಾಡಿಸಿ ಅಂತಂದು ಹೇಳಿ ಸಜೆಸ್ಟ್ ಮಾಡ್ತಾರೆ. ಎಚ್ ಎಸ್ ಜಿ ಮಾಡಿಸ್ಬೇಕಾ ಅಥವಾ ಎಸ್ ಎಸ್ ಜಿ ಮಾಡಿಸ್ಬೇಕಾ ಅನ್ನೋದನ್ನು ಸಜೆಸ್ಟ್ ಮಾಡ್ತಾರೆ. ಓಕೆ, ಸೊ ಇದ್ರ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದು ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.